ಕನ್ನಡ ಕುಲಕೋಟಿಗಳಿಗೆ SS ಸ್ಟೋರೀಸ್ ಚಾನೆಲ್ ಕಡೆಯಿಂದ ಹೃದಯಪೂರ್ವಕ ಸುಸ್ವಾಗತ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಎಲ್ಲ ಬದಲಾವಣೆ ಆಗಬಹುದು, ಆದರೆ ಪ್ರೀತಿ ಎನ್ನುವ ವಿಷಯ ಬಹುಶಃ ಯಾವುದೇ ಕಾರಣಕ್ಕೂ ಬದಲಾಗದ ಒಂದು ಅದ್ಭುತ ಭಾವನೆ. ಪ್ರೀತಿಯಾಗೆ ಯಾವುದೇ ಜಾತಿ, ಮತ, ಭಾಷೆ, ದೇಶ ಈ ಮಿತಿಗಳನ್ನು ಮೀರಿ ಬೆಳೆದ ಒಂದು ಅದ್ಭುತ ಶಕ್ತಿ. ಇಂಥ ಪ್ರೀತಿ ಪ್ರೇಮದ ಕಥಾವಸ್ತುವನ್ನು ಇಟ್ಟುಕೊಂಡು ಕನ್ನಡದಲ್ಲಿ ಅನೇಕ ಸಿನಿಮಾಗಳು ಬಂದು ಹೋಗಿವೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನಾಗ್, ಅಂಬರೀಷ್ ಅವರಿಂದ ಹಿಡಿದು ಇವತ್ತಿನ ಪೀಳಿಗೆಯ ನಾಯಕ ನಟರೆಲ್ಲ ಪ್ರೀತಿ ಪ್ರೇಮದ ಕಥಾವಸ್ತುವುಳ್ಳ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಕನ್ನಡದಲ್ಲಿ ಬಂದ ಬೆಸ್ಟ್ 30 ಸ್ವಾಮಿಕ್ ಲವ್ ಸ್ಟೋರಿ ಸಿನಿಮಾಗಳ ಮಾಹಿತಿಯನ್ನು ನಿಮಗೆ ನೀಡುತ್ತಿದ್ದೇನೆ. ಇದರಲ್ಲಿ ಎಲ್ಲ ಒಳ್ಳೆಯ ಲವ್ ಸ್ಟೋರಿ ಸಿನಿಮಾಗಳು ಸೇರಿವೆ. ಆದುದರಿಂದ ಈ ಸಂಚಿಕೆಯನ್ನು ಎಲ್ಲೂ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಸಂಚಿಕೆ ನಿಮಗೆ ಇಷ್ಟವಾದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮೊದಲ ಚಿತ್ರವಾಗಿ 1976ರಲ್ಲಿ ವಿಜಯ್ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲಕ್ಷ್ಮಿ ಅವರ ಅದ್ಭುತ ಅಭಿನಯದಲ್ಲಿ ಮೂಡಿಬಂದ ನಾನಿನ್ನ ಮರೆಯಲಾರೆ. ಎರಡನೇ ಚಿತ್ರ 1984ರಲ್ಲಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ವಿಷ್ಣುವರ್ಧನ್, ಸುಹಾಸಿನಿ ಅಭಿನಯದ ಬಂಧನ ಸಿನಿಮಾ. ಮೂರನೇ ಸಿನಿಮಾ 1987ರಲ್ಲಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ಅಂಬರೀಷ್, ಮಂಜುಳಾ ಶರ್ಮಾ ಅಭಿನಯದ ಒಲವಿನ ಉಡುಗೊರೆ. ನಾಲ್ಕನೇ ಸಿನಿಮಾ 1981ರಲ್ಲಿ ಶಂಕರ್ನಾಗ್ ನಿರ್ದೇಶನದಲ್ಲಿ ಶಂಕರ್ನಾಗ್, ಅಕ್ಷತರಾವ್ ಅಭಿನಯದ ಗೀತ ಸಿನಿಮಾ. ಐದನೇ ಸಿನಿಮಾ 1987ರಲ್ಲಿ ರವಿಚಂದ್ರನ್ ಅವರ ನಿರ್ದೇಶನದಲ್ಲಿ ರವಿಚಂದ್ರನ್, ಜೂಹಿ ಚಾವ್ಲಾ ಅಭಿನಯದ ಪ್ರೇಮಲೋಕ. ಆರನೇ ಸಿನಿಮಾ 1997ರಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದಲ್ಲಿ ರಮೇಶ್, ಹೇಮಾ ಪಂಚಮುಖಿ ಅವರ ಅಭಿನಯದಲ್ಲಿ ಮೂಡಿಬಂದ ಅಮೆರಿಕಾ ಸಿನಿಮಾ. ಏಳನೇ ಸಿನಿಮಾ 2003ರಲ್ಲಿ S ನಾರಾಯಣ್ ಅವರ ನಿರ್ದೇಶನದಲ್ಲಿ ಶ್ರೀಮುರಳಿ ಮತ್ತು ಪ್ರಿಯಾ ಅಭಿನಯದ ಚಂದ್ರಚಕೋರಿ. ಎಂಟನೇ ಸಿನಿಮಾ 1992ರಲ್ಲಿ S ನಾರಾಯಣ್ ಅವರ ನಿರ್ದೇಶನದಲ್ಲಿ ರಘುವೀರ್, ಶ್ವೇತಾ ಅಭಿನಯದ ಚೈತ್ರದ ಪ್ರೇಮಾಂಜಲಿ. ಒಂಬತ್ತನೇ ಸಿನಿಮಾ 2008ರಲ್ಲಿ R ಚಂದ್ರು ಅವರ ನಿರ್ದೇಶನದಲ್ಲಿ ಅಜಯ್ ರಾವ್, ಪೂಜಾ ಗಾಂಧಿ ಅಭಿನಯದಲ್ಲಿ ಮೂಡಿಬಂದ ತಾಜ್ ಮಹಲ್. ಹತ್ತನೇ ಸಿನಿಮಾ 2013ರಲ್ಲಿ R ಚಂದ್ರು ಅವರ ನಿರ್ದೇಶನದಲ್ಲಿ ಪ್ರೇಮ್ ಮತ್ತು ಮೇಘನಾ ಅಭಿನಯದ ಚಾರ್ ಮಿನ್ನರ್. 11ನೇ ಸಿನಿಮಾ 2013ರಲ್ಲಿ ನಾಗಶೇಖರ್ ಅವರ ನಿರ್ದೇಶನದಲ್ಲಿ ಚೇತನ್ ಮತ್ತು ನಿತ್ಯಾ ಮೆನನ್ ಅಭಿನಯದ ಮೈನಾ. 12ನೇ ಸಿನಿಮಾ 2006ರಲ್ಲಿ ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಗಣೇಶ್ ಮತ್ತು ಪೂಜಾ ಗಾಂಧಿ ಅಭಿನಯದ ಮುಂಗಾರು ಮಳೆ. 13ನೇ ಸಿನಿಮಾ 1995ರಲ್ಲಿ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ ಅನಂತ್ನಾಗ್, ಸುಮನ್ ನಗರ್ಕರ್ ಅವರ ಅಭಿನಯದಲ್ಲಿ ಮೂಡಿಬಂದ ಬೆಳದಿಂಗಳ ಬಾಲೆ. 14ನೇ ಸಿನಿಮಾ 1999ರಲ್ಲಿ MS ರಾಜಶೇಖರ್ ಅವರ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್, ಅನುಪ್ರಭಾಕರ್ ಅವರ ಅದ್ಭುತ ಅಭಿನಯದಲ್ಲಿ ಮೂಡಿಬಂದ ಹೃದಯ. 15ನೇ ಸಿನಿಮಾ 1995ರಲ್ಲಿ ಉಮಾಕಾಂತ್ ಅವರ ನಿರ್ದೇಶನದಲ್ಲಿ ಕುಮಾರ್ ಗೋವಿಂದ್ ಮತ್ತು ಸುಧಾರಾಣಿ ಅಭಿನಯದ ಅನುರಾಗ ಸಂಗಮ. 16ನೇ ಸಿನಿಮಾ 1996ರಲ್ಲಿ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್ ಮತ್ತು ಪ್ರೇಮ ಅಭಿನಯದ ನಮ್ಮೂರ ಮಂದಾರ ಹೂವೆ. 17ನೇ ಸಿನಿಮಾ 1996ರಲ್ಲಿ TS ನಾಗಾಭರಣ ಅವರ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್, ಶಿಲ್ಪಾ ಅಭಿನಯದ ಜನ್ಮದ ಜೋಡಿ. 18ನೇ ಸಿನಿಮಾ 1997ರಲ್ಲಿ V ಮನೋಹರ್ ಅವರ ನಿರ್ದೇಶನದಲ್ಲಿ ರಮೇಶ್ ಅರವಿಂದ್ ಮತ್ತು ಚಾರುಲತಾ ಅಭಿನಯದ ಓ ಮಲ್ಲಿಗೆ. 19ನೇ ಸಿನಿಮಾ 2011ರಲ್ಲಿ ನಾಗಶೇಖರ್ ಅವರ ನಿರ್ದೇಶನದಲ್ಲಿ ಶ್ರೀನಗರ ಕಿಟ್ಟಿ ಮತ್ತು ರಮ್ಯಾ ಅಭಿನಯದ ಸಂಜು ಎಡ್ಸ್ ಗೀತ. 20ನೇ ಚಿತ್ರ 2009ರಲ್ಲಿ AP ಅರ್ಜುನ್ ಅವರ ನಿರ್ದೇಶನದಲ್ಲಿ ಲೂಜ್ಮಾದ ಯೋಗೇಶ್ ಮತ್ತು ಸುಪ್ರೀತಾ ಅಭಿನಯದ ಅಂಬಾರಿ ಸಿನಿಮಾ. 21ನೇ ಸಿನಿಮಾ 2012ರಲ್ಲಿ AP ಅರ್ಜುನ್ ಅವರ ನಿರ್ದೇಶನದಲ್ಲಿ ಧ್ರುವ ಸರ್ಜಾ, ರಾಧಿಕಾ ಪಂಡಿತ್ ಅಭಿನಯದ ಅದ್ದೂರಿ. 22ನೇ ಸಿನಿಮಾ 1993ರಲ್ಲಿ S ಮಹೇಂದರ್ ಅವರ ನಿರ್ದೇಶನದಲ್ಲಿ ರಘುವೀರ್ ಮತ್ತು ಸಿಂಧು ಅಭಿನಯದ ಶೃಂಗಾರ ಕಾವ್ಯ ಚಿತ್ರ. 23ನೇ ಚಿತ್ರ 2020ರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರ ನಿರ್ದೇಶನದಲ್ಲಿ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್ ಅಭಿನಯದ ಲವ್ ಮಾಕ್ಟೇಲ್. 24ನೇ ಚಿತ್ರ 2008ರಲ್ಲಿ ಶಶಾಂಕ್ ನಿರ್ದೇಶನದಲ್ಲಿ ಯಶ್, ರಾಧಿಕಾ ಪಂಡಿತ್ ಅಭಿನಯದ ಮೊಗ್ಗಿನ ಮನಸ್ಸು. 25ನೇ ಚಿತ್ರ 2008ರಲ್ಲಿ BN ವಿಜಯ್ ಕುಮಾರ್ ಅವರ ನಿರ್ದೇಶನದಲ್ಲಿ ಲೂಜ್ಮಾದ ಯೋಗೇಶ್ ಮತ್ತು ಶ್ವೇತಾ ಅಭಿನಯದ ನಂದಾ ಲವ್ಸ್ ನಂದಿತಾ. 26ನೇ ಚಿತ್ರ 1989ರಲ್ಲಿ ಭಾರ್ಗವ ಅವರ ನಿರ್ದೇಶನದಲ್ಲಿ ಮೂಡಿಬಂದ ವಿಷ್ಣುವರ್ಧನ್, ಭವ್ಯ, ಖುಷ್ಬು ಅಭಿನಯದ ಹೃದಯ ಗೀತೆ. 27ನೇ ಚಿತ್ರ 2003ರಲ್ಲಿ ಪ್ರೇಮ ಅವರ ನಿರ್ದೇಶನದಲ್ಲಿ ಅಜಯ್ ರಾವ್, ಸುನಿಲ್ ರಾವ್ ಮತ್ತು ರಮ್ಯಾ ಅಭಿನಯದ ಎಕ್ಸ್ಕ್ಯೂಸ್ ಮೀ. 28ನೇ ಚಿತ್ರ 2005ರಲ್ಲಿ ಮಹೇಶ್ ಬಾಬು ಅವರ ನಿರ್ದೇಶನದಲ್ಲಿ ಪುನೀತ್ ರಾಜ್ಕುಮಾರ್, ರಮ್ಯಾ ಅಭಿನಯದ ಆಕಾಶ್. 29ನೇ ಚಿತ್ರ 1986ರಲ್ಲಿ MS ರಾಜಶೇಖರ್ ಅವರ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್, ಆಶಾರಾಣಿ ಅಭಿನಯದ ರಥಸಪ್ತಮಿ. 30ನೇ ಚಿತ್ರ 2006ರಲ್ಲಿ ದಿನಕರ್ ತುಗ್ದೀಪ್ ಅವರ ನಿರ್ದೇಶನದಲ್ಲಿ ಪ್ರೇಮ್ ಮತ್ತು ರಮ್ಯಾ ಅಭಿನಯದ ಜೊತೆಯಲ್ಲಿ. ಸ್ನೇಹಿತರೆ, ಈ ಚಿತ್ರಗಳಲ್ಲಿ ನಿಮ್ಮ ಫೇವರೇಟ್ ಚಿತ್ರ ಯಾವುದು ಮತ್ತು ಯಾವ ಚಿತ್ರವನ್ನು ನೀವು ನೋಡಿಲ್ಲ ಎಂದು ಕಾಮೆಂಟ್ ಮೂಲಕ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ.
ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.